ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನ ಮತ್ತು 4ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ಈ ವಾಕ್ಯದಲ್ಲಿ ನೋಡುವಾಗ ನಾವು ಲೋಕ ಸಂಬಂಧವಾಗಿ ಯುದ್ಧ ಮಾಡುವಂತವರಲ್ಲ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಲೋಕ ಸಂಬಂಧವಾಗಿ ನಾವು ಯುದ್ಧ ಮಾಡುವಂತವರಲ್ಲ. ನಾವು ಯುದ್ಧ ಮಾಡುವಂತ ಆಯುಧಗಳು ಅವು ದೇವರ ಬಳಿಯಲ್ಲಿದೆ. ಆ ಆಯುಧಗಳಿಂದ ನಾವು ಕೋಟೆಗಳನ್ನು ಬೀಳಿಸುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ನೋಡುವಾಗ ಅನೇಕ ಯುದ್ಧಗಳು ನಡೆಯುವಂತದಾಗಿದೆ. ದೇಶಗಳ ಮೇಲೆ ದೇಶಗಳು, ರಾಜ್ಯಗಳ ಮೇಲೆ ರಾಜ್ಯಗಳು, ಅನೇಕ ಜನರು ಯುದ್ಧಗಳು ಮಾಡುತ್ತಾರೆ, ಜಗಳಗಳು ಮಾಡುತ್ತಾರೆ, ಹೊಡೆದಾಟಗಳು ಮಾಡುತ್ತಾರೆ. ಆದರೆ ಅವರು ಈ ಲೋಕ ಸಂಬಂಧವಾಗಿ ಯುದ್ಧಗಳು ಮಾಡುತ್ತಾರೆ. ನಾವಾದರೂ ಸರ್ವ ಸೃಷ್ಟಿಕರ್ತನ ಮಕ್ಕಳು. ನಾವು ಈ ಲೋಕದಲ್ಲಿ ಯುದ್ಧ ಮಾಡುವಂಥದ್ದು ಆತ್ಮೀಕ ಯುದ್ಧವಾಗಿದೆ. ನಾವು ಈ ಲೋಕದಲ್ಲಿ ಯುದ್ಧ ಮಾಡುವುದು ಲೋಕ ಸಂಬಂಧವಾದ ಆಯುಧಗಳಿಂದಲ್ಲ. ಅದು ದೇವರ ಬಳಿಯಲ್ಲಿ ಬಲವಾದಂತ ಆಯುಧವಿದೆ. ಆ ಆಯುಧಗಳಿಂದ ನಾವು ಕೋಟೆಗಳು ಬೀಳಿಸುವಂತವರಾಗುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು ಬರುವಂತದಾಗಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಜನರು ನಮ್ಮ ವಿರುದ್ಧವಾಗಿ ಬರುವಂತವರಾಗಿದ್ದಾರೆ. ಅವರು ನಮ್ಮ ವಿರುದ್ಧವಾಗಿ ಬರುವಾಗ ನಾವು ಲೋಕ ಸಂಬಂಧವಾಗಿ ಯುದ್ಧ ಮಾಡುವಂತವರಾಗಬಾರದು. ಆತ್ಮ ಸಂಬಂಧವಾಗಿ ದೇವರ ಬಳಿಯಲ್ಲಿರ್ತಕ್ಕಂಥ ಬಲದಿಂದ, ವಾಕ್ಯದ ಬಲದಿಂದ ನಾವು ಯುದ್ಧ ಮಾಡಿ ಜಯಿಸುವಂತವರಾಗಬೇಕು. ಇಸ್ರಾಯೇಲರು ಯೆರಿಕೋ ಕೋಟೆ ಯಾವ ರೀತಿಯಾಗಿ ಬೀಳಿಸಿದರು ಎಂಬುದಾಗಿ ನೋಡುವಾಗ ಪ್ರಾರ್ಥನೆಯಿಂದ, ಸ್ತೋತ್ರದಿಂದ, ಸ್ತುತಿ ಗೀತೆಗಳಿಂದ ಅರ್ಪಟಿಸುತ್ತಾ ಕೋಟೆ ಬೀಳಿಸಿದರೆಂಬುದಾಗಿ ನೋಡುತ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಬರ್ತಕ್ಕಂಥ ಕಷ್ಟಗಳು, ನೋವುಗಳು, ವೇದನೆಗಳು ಇವೆಲ್ಲವೂ ಯೇಸು ಕ್ರಿಸ್ತನ ವಾಕ್ಯಗಳ ಮುಖಾಂತರ ಈ ಲೋಕವನ್ನು ನಾವು ಜಯಿಸುವಂತವರಾಗಬೇಕು. ಯೇಸು ಕ್ರಿಸ್ತನ ಈ ಲೋಕವನ್ನು ಜಯಿಸಿದ್ದಾನೆ. ಈ ಲೋಕದಲ್ಲಿ ಅನೇಕ ಸಂಕಷ್ಟಗಳು ಇದೆ. ಆ ಎಲ್ಲವುಗಳಿಂದಲೂ ಕೂಡ ಯೇಸು ಕ್ರಿಸ್ತನ ಲೋಕವನ್ನು ಜಯಿಸಿದ್ದಾನೆ. ಆತನ ಮಕ್ಕಳಾದಂತ ನಾವು ಈ ಲೋಕವನ್ನು ಜಯಿಸುವಂತವರಾಗಬೇಕು. ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವನವನ್ನು ಜೀವಿಸ್ತಾ ಇದ್ದೇವೆ, ಈ ಲೋಕದಲ್ಲಿ ಬರ್ತಕ್ಕಂಥ ಕಷ್ಟಗಳು, ಈ ಲೋಕದಲ್ಲಿ ಎದುರಾಗಿ ಬರ್ತಕ್ಕಂಥ ಅನೇಕ ಬಾಧೆಗಳು ನಾವು ಯಾವ ರೀತಿಯಾಗಿ ಎದುರಿಸ್ತಾ ಇದ್ದೇವೆ. ಲೋಕ ಸಂಬಂಧವಾಗಿ ಆಲೋಚನೆ ಮಾಡುತ್ತಾ ಲೋಕದ ವಿಚಾರಗಳಿಂದ ಆ ಎಲ್ಲ ಕಷ್ಟಗಳು, ಬರುವಂತ ವಿಪತ್ತುಗಳು ಲೌಕಿಕವಾಗಿ ನಾವು ಯೋಚನೆ ಮಾಡುತ್ತಾ ಜೀವನವನ್ನು ಜೀವಿಸ್ತಾ ಇದ್ದೇವೆ. ದೇವರ ಬಳಿಯಲ್ಲಿ ಬಲವಾದಂತ ಆಯುಧವಿದೆ. ಆ ಆಯುಧವನ್ನು ನಾವು ತೆಗೆದುಕೊಂಡವರಾಗಿ ಈ ಲೋಕದಲ್ಲಿ ಬರ್ತಕ್ಕಂಥ ವಿಪತ್ತುಗಳು, ಕಷ್ಟಗಳು, ಬಾಧೆಗಳು ಅವೆಲ್ಲವನ್ನು ನಾವು ದೇವರಲ್ಲಿ ಇದ್ದುಕೊಂಡು ಜಯಿಸುವಂತವರಾಗಬೇಕು. ಯೆಹೋವ ನಿಸ್ಸಿ ಎಂಬುದಾಗಿ ನೋಡುವಾಗ ಜಯ ಕೊಡುವಾತನು ದೇವರು ನಮಗೆ ಯಾವಾಗಲೂ ಜಯ ಕೊಡುವಂತವನಾಗಿದ್ದಾನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನಾರೋಗ್ಯದಲ್ಲಿರುವಾಗ ಯೆಹೋವ ರಫ ಆರೋಗ್ಯದಾಯಕನಾಗಿದ್ದಾನೆ. ನಮಗೆ ಆರೋಗ್ಯವನ್ನು ದಯಪಾಲಿಸುವಂತವನಾಗಿದ್ದಾನೆ. ನಾವು ಈ ಲೋಕ ಸಂಬಂಧವಾಗಿ ಲೋಕದ ಆಯುಧಗಳನ್ನು ಇಟ್ಟುಕೊಂಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಆತ್ಮ ಸಂಬಂಧವಾಗಿ ದೇವರ ಬಲವನ್ನು ಹೊಂದಿಕೊಂಡವರಾಗಿ, ದೇವರ ಆಯುಧಗಳನ್ನು ತೆಗೆದುಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಜಯ ಇರುವಂತದಾಗಿದೆ.
ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಲೋಕದ ಜನರಾದರೂ ಅನೇಕ ಆಯುಧಗಳನ್ನು ತೆಗೆದುಕೊಂಡು ಯುದ್ಧ ಮಾಡುವಂತವರಾಗಿದ್ದಾರೆ. ಕೊಡಲಿ, ಕಟ್ಟಿಗೆ ಮುಂತಾದ ವಸ್ತುಗಳನ್ನು ತೆಗೆದುಕೊಂಡು ಅವರು ಯುದ್ಧ ಮಾಡುತ್ತಾರೆ. ಕೊಲೆಗಳಾಗುತ್ತವೆ, ಜೀವಗಳು ನಾಶವಾಗಿ ಹೋಗುತ್ತವೆ. ನಾವಾದರೂ ದೇವರ ಬಳಿಯಲ್ಲಿ ಆತ್ಮ ಸಂಬಂಧವಾದ ಆಯುಧಗಳನ್ನು ತೆಗೆದುಕೊಂಡವರಾಗಿ ಈ ಲೋಕದಲ್ಲಿ ಏನೇ ಕಷ್ಟ ಬರಲಿ, ನೋವು ಬರಲಿ, ವೇದನೆ ಬರಲಿ, ಬರುವಾಗ ನಾವು ಪ್ರಾರ್ಥಿಸುತ್ತಾ ಅವೆಲ್ಲವನ್ನು ನಾವು ಜಯಿಸುವಂತವರಾಗಬೇಕು. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಲೋಕದ ಜನರ ಹಾಗೆ ನಾವು ಯುದ್ಧ ಮಾಡುತ್ತಾ ಈ ಲೋಕವನ್ನು ಜಯಿಸುವುದು ಬೇಡ. ದೇವರ ಬಲದಿಂದ, ದೇವರ ವಾಕ್ಯದ ಆತ್ಮನ ಬಲದಿಂದ ನಾವು ಈ ಲೋಕವನ್ನು ಜಯಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.